ಅಷ್ಟೇನಾ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನನ್ನ ಹೆಸರು ನಿಸರ್ಗ. ಐ ಆಮ್ ಸ್ಟಡಿಂಗ್ BCA ಫೈನಲ್ ಇಯರ್. ಆಮೇಲೆ ನಾನಿರೋದು ಬ್ಯಾಂಗ್ಳೂರಲ್ಲಿ. ಇಷ್ಟೇ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ. ನಾನು ಈ ವಿಡಿಯೋನ ಮಾಡ್ತಿರೋ ಉದ್ದೇಶ 7th 8th 9th ಈ 3 ದಿವಸದ ನವರಾತ್ರಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು 3 ದಿವಸದ್ದು ಒಟ್ಟಿಗೆ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. 7th ಡೇ ನಾವು ಕಾಳರಾತ್ರಿ ದೇವಿಗೆ ಡೆಡಿಕೇಟ್ ಮಾಡ್ತೀವಿ. ಕಾಳರಾತ್ರಿ ದೇವಿ ಅತ್ಯಂತ ಉಗ್ರ ರೂಪಿಣಿ. ಈ ದೇವಿ ಹೆಂಗೆ ರೂಪುಗೊಂಡ್ಲು ಅಂದರೆ, ಮಹಿಷಾಸುರನ ಸಂಹರಿಸಲು ಆ ದೇವಿಯ ದೇಹದಲ್ಲಿ ಉಗ್ರ ಶಕ್ತಿಗಳು ಹೊರಬಂದಾಗ ಈ ಕಾಳರಾತ್ರಿ ದೇವಿ ರೂಪುಗೊಂಡ್ಲು ಅಂತ ಪುರಾಣದಲ್ಲಿ ಕಥೆ ಇದೆ. ಈ ದಿನದ ವಿಶೇಷ ಬಣ್ಣ ಆರೆಂಜ್. 8th ಡೇ ನಾವು ಮಹಾಗೌರಿ ದೇವಿಗೆ ಆರಾಧನೆ ಮಾಡ್ತೀವಿ. ಮಹಾಗೌರಿ ದೇವಿ ಶಾಂತಿಯ ಸ್ವರೂಪ. ಶಿವನು ಕಾಳಿಯ ರೂಪ ನೋಡಿದಾಗ ಗಂಗೆಯ ಪವಿತ್ರ ಜಲವನ್ನು ಈ ದೇವಿ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಮಹಾಗೌರಿಯಾಗಿ ರೂಪುಗೊಳ್ತಾಳೆ. ಈ ದೇವಿ ಮೊದಲಿಗಿಂತ ಹೆಚ್ಚು ತೇಜಸ್ವಿಯಾಗಿ ಕಾಣಿಸ್ತಾಳೆ. ಈ ದಿನದ ವಿಶೇಷ ಬಣ್ಣ ಪಿಕಾಕ್ ಗ್ರೀನ್. ಕೊನೆಯ ಪಾರ್ವತಿಯ ರೂಪ ಸಿದ್ಧಿದಾತ್ರಿ. ಸಿದ್ಧಿದಾತ್ರಿ ದೇವಿ ಅಲೌಕಿಕ ಶಕ್ತಿಗಳನ್ನು ಹೊಂದಿರ್ತಾರೆ. ಇವ್ರ ಹೆಸರಲ್ಲೇ ಇದೆ, ಸಿದ್ಧಿ ಅಂದರೆ ಅಲೌಕಿಕ ಶಕ್ತಿ, ದಾತ್ರಿ ಅಂದರೆ ಕೊಡುವುದು. ಮತ್ತು ಪುರಾಣದಲ್ಲಿ ಹೇಳ್ತಾರೆ, ಶಿವನು ಕೂಡ ಈ ಸಿದ್ಧಿದಾತ್ರಿ ದೇವಿಯಿಂದ ಶಕ್ತಿಗಳನ್ನ ಪಡ್ಕೊಂಡ ಅಂತ. ಅದರಿಂದನೇ ಶಿವನಿಗೆ ಅರ್ಧನಾರೀಶ್ವರ ಅನ್ನೋ ಹೆಸರು ಬಂತಂತೆ. ಮತ್ತು ಈ ದಿನದ ವಿಶೇಷ ಬಣ್ಣ ಗುಲಾಬಿ ಬಣ್ಣ, ಪಿಂಕ್ ಕಲರ್. ಇಷ್ಟು ಹೇಳ್ತಾ ನವರಾತ್ರಿಯ 9 ದಿನದ ಕಥೆನ ಮುಗಿಸ್ತಿದ್ದೀನಿ. ಇನ್ನೂ ಇದಕ್ಕಿಂತ ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತೀನಿ, ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ. ಬಾಯ್ ಎಲ್ರಿಗೂ. ಮತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.